ಇವತ್ತು ನಮ್ಮ ರಾಮುದು ಚಿತಾಭಸ್ಮ ತರಬೇಕು ಅಂತೇಳಿ ಬಂದಿದ್ದೆ ಕೆಂಗೇರಿ ಹತ್ರ. ನಿನ್ನೆ ಅಷ್ಟೇ ಒಂದು ಅಗ್ನಿಸ್ಪರ್ಶ ಆಗಿತ್ತು. ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ ನೋಡಿ. ಬ್ಯಾಗಲ್ಲಿ ಚಿತಾಭಸ್ಮ ಇದೆ, ಮಡಿಕೆನಲ್ಲಿ ಹಾಕ್ಕೊಟ್ಟಿದ್ದಾರೆ. ಮೆಟ್ರೋ ರೂಲ್ಸ್ ಪ್ರಕಾರ ಮನುಷ್ಯ ಚಿತಾಭಸ್ಮ ತೊಗೊಂಡು ಹೋಗಿಲ್ಲ, ಚೂಪಾಗಿರೋ ವಸ್ತುಗಳು ತೊಗೊಂಡು ಹೋಗಿಲ್ಲ, ಏನೇನೋ ರೂಲ್ಸ್ ಇದೆ. ಬಟ್ ಪ್ರಾಣಿಗಳದ್ದು ಗೊತ್ತಿರಲಿಲ್ಲ, ಅಲ್ಲಿ ಎಲ್ಲೂ ಮೆನ್ಷನ್ ಆಗಿರಲಿಲ್ಲ. ನಾವು ಕೇಳಿದ್ಮೇಲೆ ಅವ್ರು ಇಲ್ಲ, ಅವ್ರು ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋಗಿ ಚೆಕ್ಕಿಂಗಿಗೆ ಹೋದಾಗ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ಮೆಟ್ರೋದಲ್ಲಿ ಚಿತಾಭಸ್ಮ ಅಲೋ ಇಲ್ಲ. ಈ ವಿಷಯ ತುಂಬ ಜನಕ್ಕೆ ಮೋಸ್ಟ್ಲಿ ಗೊತ್ತಿರಲ್ಲ. ನಾನೇ ಮೆಟ್ರೋದಲ್ಲಿ ಅಪರೂಪ ಓಡಾಡೋದು, ಬಟ್ ವಿಷಯ ತಿಳ್ಕೊಂಡ್ಮೇಲೆ ಬೇಜಾರಾಗ್ತಿದೆ. ತುಂಬ ದೂರ ಬಂದಿದ್ದೀನಿ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಗೊತ್ತಿಲ್ಲ ಚಿತಾಭಸ್ಮದಿಂದ ಏನು ತೊಂದರೆ ಆಗುತ್ತೆ ಅಂತ. ಅದೊಂದು ಬೀದಿ ನಾಯಿ, ಅದಕ್ಕೊಂದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಬಂದು ನಿನ್ನೆ ಪ್ರಾಣಿಗಳ ಕ್ರೆಮೆಟೋರಿಯಂ ಇನ್ನೂ ರಿಪೇರಿ ಆಗಿಲ್ಲ, ಅಲ್ಲೆಲ್ಲೂ ಸಿಗಲಿಲ್ಲ. ಒಂದು ಕಡೆ ಮನುಷ್ಯರ ಸ್ಮಶಾನದಲ್ಲೇ ರಿಕ್ವೆಸ್ಟ್ ಮಾಡಿಸಿ ಅಲ್ಲಿ ಅದರ ಅಂತಿಮ ಸಂಸ್ಕಾರ ಮಾಡಿದ್ವಿ. ಇವತ್ತು ಹಾಗೆ ಬಿಟ್ಟು ಹೋಗಬಾರ್ದು, ಅದನ್ನು ತೊಗೊಂಡೋಗೋಣ ಅಂತ ಬಂದರೆ ನಮ್ಮ ಮೆಟ್ರೋ ಬೆಂಗಳೂರಿಗೂ ಅದಕ್ಕೆ ಅವಕಾಶ ಇಲ್ಲ, ಅಲ್ಲೋ ಇಲ್ಲ. ಈಗ ಬಸ್ಸಲ್ಲಿ ಹೋಗ್ತೀನಿ, ತೊಂದರೆ ಇಲ್ಲ, ಅವಕಾಶ ಇದೆ. ಮನೆಗೆ ಹೋಗ್ಲಿಕ್ಕೆ ಏನು ದಾರಿಗಳಿಲ್ಲ ಅಂತಲ್ಲ. ಬಟ್ ಈ ಥರ ರೂಲ್ಸ್ ಕೆಲವೊಂದು ಸಲ ಹಿಂಸೆ ಅನಿಸುತ್ತೆ. ಗೊತ್ತಿಲ್ಲ ಎಷ್ಟು ಮಾತ್ರ ಸರಿ ತಪ್ಪು ಅಂತ. ನಾನು ಯಾವ ಚರ್ಚೆಗೂ ಹೋಗಲ್ಲ, ಬಟ್ ವಿಷಯ ಕೇಳಿ ಸ್ವಲ್ಪ ಆಶ್ಚರ್ಯನೂ ಆಯಿತು, ಬೇಜಾರು ಆಯಿತು.